ಸರ್, ಕಲಾಂ ಅವಧಿಯಲ್ಲಿ ನಡೆದ ಯಾವ ಸಂಶೋಧನೆಗಳು ಅಥವಾ ಯಾವ ಕಾರ್ಯಗಳು ನಮಗೆ ಆಪರೇಷನ್ ಸಿಂಧೂರಲ್ಲಿ ಹೆಲ್ಪ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ಈಗ ನಾವು ಬಳಸಿದ ಎಲ್ಲ ಕ್ಷಿಪಣಿ ಯೋಜನೆಗಳು ಕಲಾಂ ಇರುವಾಗಲೇ ಡ್ರಾಯಿಂಗ್ ಬೋರ್ಡಲ್ಲಿ ಕಾರ್ಯಸಿದ್ಧತೆಗೆ ಹೊಂದಿ ಅಭಿವೃದ್ಧಿ ಹೊಂದಿದೆ. ಅಗ್ನಿ, ಪೃಥ್ವಿ, ನಾಗ್ ಮುಂತಾದ ಎಲ್ಲ ಕ್ಷಿಪಣಿ ಯೋಜನೆಗಳು ಹೈದರಾಬಾದಲ್ಲಿ ಡಾಕ್ಟರ್ ಕಲಾಂ ಅವರು DRDL ಅಂತ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಅಂತ ಇದೆ, ಅದರಲ್ಲಿ ಅವರು ನಿರ್ದೇಶಕರಾಗಿರುವಾಗಲೇ ಅದಕ್ಕೆ ನಾಂದಿ ಹಾಡಿದ್ದು. ಸರ್, ದೇವ್ರ ಬಗ್ಗೆ ಏನಾದರೂ ಕಲಾಂ ಅವ್ರು ಬರೆದಿದ್ದಾರೆ ಈ ಪುಸ್ತಕದಲ್ಲಿ? ಯಾಕೆಂದರೆ ಅವರು ತುಂಬ ಅವ್ರ ದೇಶನೇ ದೇವರು ಅನ್ನೋ ಥರ ಜನರ ಜೊತೆ ಇದ್ದಂಥ ವ್ಯಕ್ತಿ ಅವರು. ಅವರ ಒಂದು ಅದ್ರ ಬಗ್ಗೆ ಏನಾದರೂ ಇದೆಯಾ ಸರ್? ಆ ದೇಶ ಪ್ರೇಮದ ಒಂದು ಒಲವು ಎದೆಯಲ್ಲಿದ್ದರೆ ನಿನ್ನ ಕೆಲಸವನ್ನು ಪ್ರೀತಿಸು, ನೀನು ಮಾಡುವ ಕೆಲಸವನ್ನು ಪ್ರೀತಿಸು, ಈ ದೇಶವನ್ನು ಪ್ರೀತಿಸು. ಈ ಎರಡು ವಿಚಾರಗಳಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗ ನಾವು ಏನಾಗಿರ್ಬೋದು, ಭಾರತೀಯರು ಒಳ್ಳೆಯ ನಾಗರಿಕರಲ್ಲ, ನಾವು ಶಿಸ್ತು ಪಾಲನೆ ಮಾಡೋದಿಲ್ಲ. ಇವೆಲ್ಲವನ್ನು ವಿಚಾರವನ್ನು ಡಾಕ್ಟರ್ ಕಲಾಂ ಅವರು ಹೇಳಿದ್ದಾರೆ. ಕಲಾಂ ಅವರು 2001-2 ಆ ಟೈಮಲ್ಲಿ ಹೇಳಿದಂಥ ಒಂದು ಪರಿಕಲ್ಪನೆ ವಿಷನ್ 2020 ಅಂತ ಹೇಳಿ. ಈಗ ನಾವು 26 ಇದ್ದೀವಿ. ಅವರ ಎಷ್ಟು ಕನಸುಗಳು ಸಾಕಾರಗೊಂಡಿವೆ ಅಂತ ಅನ್ಸುತ್ತೆ ನಿಮಗೆ? ಆ ವಿಷನ್ ಫಲಪ್ರದ ಆಗಿದೆ ಅಂತ? ನಮ್ಮ ಸ್ನೇಹ ಎಷ್ಟು ಬಂದಿದೆ, ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ಹೇಳಿದರೆ, ನಾವು ಇರಾನ್ನವರಿಗೂ ಸ್ನೇಹಿತರು. ಮೊನ್ನೆ ನಾವು ಮಾನವೀಯತೆ ನೆಲೆಯಲ್ಲಿ ಬಹಳಷ್ಟು ಕೊಟ್ಟಿದ್ದೇವೆ. ಇಸ್ರೇಲ್ ಹೇಗೂ ನಮ್ಮ ಸ್ನೇಹಿತರು, ರಷ್ಯಾದವರು ಮೊದಲೇ ಸ್ನೇಹಿತರು, ನಮ್ಮ ಎಲ್ಲ ಬೆಂಬಲಕ್ಕೆ ನಿಂತವರು ಅವರು. ಯಾರೊಟ್ಟಿಗೆ ನಮ್ಮದು ವೈರ ಇಲ್ಲ. ನೋಡಿ, ನಾವು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೆ ಅಂದರೆ ಅಗ್ನಿಯ ರೆಕ್ಕೆಗಳು ನನ್ನ ಕೈಯಲ್ಲಿದೆ. ಈ ಪುಸ್ತಕ ವಾಸನ್ ಪಬ್ಲಿಷರ್ ಅವರು ಮಾಡಿರುವಂಥದ್ದು ಪಬ್ಲಿಕೇಶನ್ಸು. ಇದನ್ನು ನಾನು ಮುಂಚೆನೇ ಹೇಳಿದೆ, ಎಲ್ಲರ ಮನೇಲಿ ಇರಲೇಬೇಕಾದ ಪುಸ್ತಕ. ವಿಶೇಷವಾಗಿ ನನಗನ್ಸುತ್ತೆ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹೈಸ್ಕೂಲ್ ವಿದ್ಯಾರ್ಥಿಗಳು ಓದಲೇಬೇಕಾದ ಪುಸ್ತಕ ಅಂತ ಅನಿಸುತ್ತೆ. ಹೈಸ್ಕೂಲ್ ಅಥವಾ PUC ಅಕಸ್ಮಾತ್ ಓದದೇ ಇದ್ದರೆ ಅಥವಾ ಬ್ಯಾಚುಲರ್ ಡಿಗ್ರಿ ಮಾಡ್ತಿರುವಾಗ ಓದಿದರೆ ಖಂಡಿತ ಆ ವಿದ್ಯಾರ್ಥಿಯ ಒಂದು ಜಗತ್ತನ್ನು ನೋಡುವಂಥ, ಬದುಕನ್ನು ನೋಡುವಂಥ ಒಂದು ದೃಷ್ಟಿಕೋನ ಖಂಡಿತ ಬದಲಾಗುತ್ತೆ. ನನಗಿದು ತುಂಬ ಲೇಟಾಗಿ ಸಿಕ್ತು. ನಾನು ಜಾಬ್ ಮಾಡಿ ಆಲ್ಮೋಸ್ಟ್ ನನಗೊಂದು ಹಂತಕ್ಕೆ ವಯಸ್ಸಾಗಿತ್ತು ಅಂತ ಹೇಳ್ಬೋದು. ಆ ಟೈಮಿಗೆ ಸಿಕ್ತು. ಆದರೂ ಕೂಡ ಸಣ್ಣ ಪ್ರಭಾವ ನನ್ನ ಮೇಲೆ ಇದು ಬೀರ್ತು. ಹೀಗಾಗಿ ನೀವು ಇದನ್ನು ತೊಗೊಂಡು ಓದಿ ಅಂತ ಕೇಳ್ಕೊಳ್ತೀನಿ. ಇದನ್ನು ತೊಗೊಂಡು ಓದೋದು ಹೇಗೆ ಅಂದರೆ, ಇದರ ಆನ್ಲೈನ್ ಬೈಯಿಂಗ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಪಿನ್ ಮಾಡಿರ್ತಾರೆ. ಸೊ ಹೀಗಾಗಿ ಅದನ್ನು ನೀವು ಆನ್ಲೈನ್ ಆರ್ಡರ್ ಮೂಲಕ ನೀವು ತರಿಸ್ಕೊಂಡು ಅದನ್ನು ಓದಿ. ಇದು ಎಷ್ಟು ಪೇಜು? ಸುಮಾರು 248 ಪೇಜುಗಳ ಪುಸ್ತಕ ಇದು. ಖಂಡಿತ ನಿಮ್ಮ ಟೈಮ್ ವೇಸ್ಟ್ ಆಗೋಲ್ಲ, ನಿಮ್ಮ ದುಡ್ಡು ಕೂಡ ವೇಸ್ಟ್ ಆಗೋಲ್ಲ. ನಿಮ್ಮ ದುಡ್ಡಿಗೆ, ನಿಮ್ಮ ಸಮಯಕ್ಕೆ ಮಿಗಿಲಾದ ಒಂದು ಮೌಲ್ಯ ಈ ಪುಸ್ತಕಕ್ಕೆ ಇದೆ ಅಂತ ನನಗನ್ಸುತ್ತೆ. ಎಸ್ ಸರ್, ಮತ್ತೆ ನಾನು ವಾಪಸ್ ನಮ್ಮ ಸಂದರ್ಶನಕ್ಕೆ ಬರೋದಾದರೆ, ಜಯಪ್ರಕಾಶ್ ಪುತ್ತೂರ್ ಅವರು ಇದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ, ಇವರು ಬಹುಶಃ PRO ಆಗದೆ ಇದ್ದಿದ್ರೆ ಅವರು ಲೇಖಕರೇ ಆಗ್ತಿದ್ರು ಅಂತ ಅನ್ಸುತ್ತೆ ನಂಗೆ. ಅಷ್ಟು ಅದ್ಭುತವಾದ ಕನ್ನಡ, ಸರಳವಾದ, ಆತ್ಮೀಯವಾದ ಮತ್ತು ಮನದಟ್ಟಾಗುವಂಥ ಕನ್ನಡ ಈ ಪುಸ್ತಕದಲ್ಲಿ ಇದೆ. ಯಾಕೆಂದರೆ ಈ ಟೆಕ್ನಿಕಲ್ ವರ್ಡ್ಸ್ಗಳು ಮತ್ತು ಈ ನಮಗೆ ಅಪರಿಚಿತವಾದ ಜಗತ್ತನ್ನು ಕನ್ನಡದಲ್ಲಿ ಕಟ್ಕೊಡೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ಆ ಒಂದು ಕರ್ತವ್ಯವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಂದು ಕವಿತೆ ಇದೆ. ಓಕೆ ಸರ್, ಕವಿತೆನ ಅವ್ರು ಬರೆದಿದ್ದ ಕವಿತೆಗಳಿವೆಲ್ಲ? ಅವ್ರು ಬರೆದ ಕವಿತೆ. ಓಕೆ. ಸುಂದರವಾದ ಪರಿಸರವು ಸುಂದರ ಮನಸ್ಸುಗಳಿಗೆ ಕಾರಣವಾಗುತ್ತದೆ. ಸುಂದರವಾದ ಮನಸ್ಸುಗಳು ತಾಜಾತನ ಮತ್ತು ಸೃಜನಶೀಲತೆಯನ್ನು ಉತ್ಪಾದಿಸುತ್ತವೆ. ಭೂಮಿ ಮತ್ತು ಸಮುದ್ರದ ಪರಿಶೋಧಕರನ್ನು ಇವು ಸೃಷ್ಟಿಸಿದವು. ಹೊಸತನವನ್ನು ಕಂಡುಕೊಳ್ಳುವ ಮನಸ್ಸುಗಳನ್ನು ಇವು ಸೃಷ್ಟಿಸಿದವು. ಅಂತೆಯೇ ಎಲ್ಲೆಡೆ ಶ್ರೇಷ್ಠ ವೈಜ್ಞಾನಿಕ ಮನಸ್ಸುಗಳನ್ನು ಇವು ಹುಟ್ಟಿಸಿದವು. ಏಕೆ? ಅನೇಕ ಆವಿಷ್ಕಾರಗಳಿಗೆ ಇವು ಜನ್ಮ ನೀಡಿತು. ಹೊಸ ಭೂಖಂಡ ಮತ್ತು ಅಪರಿಚಿತ ಭೂಮಿಯನ್ನು ಕೂಡ ಇವು ಕಂಡುಹಿಡಿದವು. ಅನ್ವೇಷಿಸಿದ ಹಾದಿಗಳಲ್ಲಿ ಸಾಹಸದ ಹೆಜ್ಜೆಗಳನ್ನು ಹಾಕುತ್ತಾ ಹೊಸ ಹೆದ್ದಾರಿಗಳನ್ನು ಇವು ನಿರ್ಮಿಸಿದವು. ಹೀಗೆ ಒಂದು ಕವನ ಹೋಗುತ್ತೆ. ಜೊತೆಗೆ ನನಗನ್ಸುತ್ತೆ, ನಮ್ಮ ಜಯಪ್ರಕಾಶ್ ಸರ್ ಮಾತಾಡಬೇಕಾರು ಅಂತ ಹೇಳಿದರು, ಬೆಂಗಳೂರು ಬಂದ 14 ಪ್ರಯೋಗಾಲಯಗಳನ್ನು ಅವರು ಭೇಟಿ ಕೊಡ್ತಾಯಿದ್ರು ಅಥವಾ ಪರಾಮರ್ಶಿಸಿದ್ರು ಅಂತೇಳಿ. ಸರ್, ಈ 14 ಪ್ರಯೋಗಾಲಯಗಳು ಯಾವುವು ಸರ್? ನನಗೆ ಸುಮ್ಮನೆ ಹೇಳ್ಬೋದು ಸರ್ ನೀವು? ಮುಖ್ಯವಾಗಿ ಇಲ್ಲಿ ವೈಮಾನಿಕ ಯೋಜನೆಯ ಪ್ರಯೋಗಾಲಯಗಳು ಇದೆ. ಒಂದು ನಾನೇ ಕೆಲಸ ಮಾಡುವಂಥದ್ದು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ, ಮುಖ್ಯವಾಗಿ ನಮ್ಮ ಯುದ್ಧ ವಿಮಾನಗಳ ವಿನ್ಯಾಸ, ಅಭಿವೃದ್ಧಿ, ಸಂಶೋಧನೆಗೆ ಸಂಬಂಧಪಟ್ಟದ್ದು. ಈಗ ಅದನ್ನು ತೇಜಸ್ ಅಂತೇಳಿ ಲಘು ಯುದ್ಧ ವಿಮಾನವನ್ನು ಬಹಳ ಫಲಪ್ರದವಾಗಿ ಮುಗಿಸಿದ್ದೇವೆ. ಇನ್ನು ಇದು
ಪೈಲಟ್ಲೆಸ್ ಏರ್ಕ್ರಾಫ್ಟ್ ಹೇಳ್ತಿರಲ್ಲ ನೀನು, ನಾವು UAV ಅಂತ ಹೇಳ್ತೇವೆ. ಈಗ ಡ್ರೋನ್ ಅಂತೇಳಿ ನಾಗರಿಕ ಶಬ್ದ, ಅದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಅದರ ವಿನ್ಯಾಸಗಳನ್ನು ಮಾಡುವಂಥದ್ದು ADE ಅಂತ ಒಂದಿದೆ, ಅದು ಶಿವರಾಮನಗರಲ್ಲಿ ಉಂಟು. ಮತ್ತು ನಮ್ಮ ರಾಡರ್ಗಳನ್ನೆಲ್ಲ ಸಂಶೋಧನೆ ಮತ್ತು ಸ್ವದೇಶವಾಗಿ ಮಾಡುವಂಥ ಒಂದು ಸಂಸ್ಥೆ LRD ಅಂತ ಉಂಟು, ಇಲೆಕ್ಟ್ರಾನಿಕ್ ರಾಡರ್ ಎಸ್ಟಾಬ್ಲಿಷ್ಮೆಂಟ್ ಲ್ಯಾಬೊರೇಟರಿ ಅಂತ ಒಂದಿದೆ. ಆಮೇಲೆ ಸೆಮಿ ಕಂಡಕ್ಟರ್ಗಳಿದೆ. ಆಮೇಲೆ ವಿಮಾನದ ಮೇಲೆ ರ್ಯಾಡರ್ ವ್ಯವಸ್ಥೆಯನ್ನು ಇಟ್ಟು ವೈಮಾನಿಕವಾಗಿ ರ್ಯಾಡರ್ನನ್ನು ಅದರ ಏನು ವಿಸ್ತಾರವನ್ನು ಮಾಡುವಂಥ ಒಂದು ಪ್ರಯತ್ನ ಇದೆ. ಅಲ್ಲಿ ಸೆಂಟರ್ ಫಾರ್ ಏರ್ಬೋರ್ನ್ ಸಿಸ್ಟಮ್ಸ್ ಅಂತ ಇದೆ, ಅದೊಂದಿದೆ. ಹಾಗೆ ಹಲವು ಸಂಸ್ಥೆಗಳು ಇಲ್ಲಿದೆ ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿ ಒಬ್ಬ ಯೋಧನಿಗೆ ಶಿರಾಶಾಸ್ತ್ರಣ, ಆಮೇಲೆ ಸಮವಸ್ತ್ರ, ಎಲ್ಲವೂ ಚೀಲ, ಕೈಗೆ ಹಾಕುವಂಥದ್ದು ಚೀಲ, ಗ್ಲೌಸು, ಇದರ ಎಲ್ಲ ಬಗ್ಗೆ ನಾವು ಸಂಶೋಧನೆ ಮಾಡ್ತೇವೆ. ಯಾಕೆ ಹೇಳಿದ್ರೆ ರಾಜಸ್ಥಾನ 50 ಡಿಗ್ರಿಯಲ್ಲಿ ಬಳಸುವ ಏನು ಪೋಷಾಕಗಳು ಅಥವಾ ಹೆಲ್ಮೆಟಿಂದ ಹಿಡಿದು ಎಲ್ಲವೂ, ಆಮೇಲೆ ಅವರು ಕಾಶ್ಮೀರದಲ್ಲಿ ಲೇಯಲ್ಲಿ ಯಾವ ಅವರು ಬಟ್ಟೆಗಳನ್ನು ಬಳಸಬೇಕು, ಅದಕ್ಕೂ ಅಜಗಜಾಂತರ ಉಂಟು. ಕರೆಕ್ಟ್. ಹಾಗೆಯೇ ಈ ಕೆಳಗಿನ ಕೇರಳದಲ್ಲಿ ಇರುವಂಥದ್ದು ನೌಕೆಯಲ್ಲಿ ಹೋಗುವವರು, ಆಮೇಲೆ ಸುದೀರ್ಘವಾಗಿ ಇದರಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸುವವರು, ಆಮೇಲೆ ಸಬ್ಮೆರಿನ್ಗಳಲ್ಲಿ ಹೋಗುವಂಥವರು, ಆಮೇಲೆ ಯುದ್ಧ ವಿಮಾನದಲ್ಲಿ ಹೋಗುವವರಿಗೆ ಹೇಗಿರಬೇಕು, ಉಷ್ಣದ ತಾಪಮಾನ ಎಲ್ಲವನ್ನೂ ನೋಡಬೇಕಾಗ್ತದೆ. ಅವನಿಗೆ ಹಿತವಾಗಿರಬೇಕು. ಯೋಧನಿಗೆ ತನ್ನ ಮೇಲಿರುವುದೇ ಹೆಚ್ಚು ಭಾರ ಆದರೆ ಅವನ ಶಸ್ತ್ರಾಸ್ತ್ರಗಳನ್ನು ಹೇಗೆ ತಗೊಳ್ಳಿ ಹೋಗಲಿಕ್ಕೆ ಸಾಧ್ಯ ಉಂಟು. ಅದು ಅಲ್ಲದೆ ಅವನಿಗೆ ಬೇಕಾದ ಆಹಾರ, ಪೌಷ್ಟಿಕಾಂಶ ಇರಬೇಕಾದ್ರಲ್ಲಿ, ಆದರೆ ಅಲ್ಲಿ ಅದನ್ನು ಬೆಚ್ಚಗಿಡುವ ವ್ಯವಸ್ಥೆ ಇರುವುದಿಲ್ಲ. ಅದನ್ನು ನಾವು ಆಂತರಿಕವಾಗಿ ಮಾಡಿಕೊಟ್ಟು ರುಚಿಯಿಂದ ಎಲ್ಲ ಪೌಷ್ಟಿಕಾಂಶ ಇರುವಂತೆ ಕೊಟ್ಟು ಯುದ್ಧದಲ್ಲಿ ಹೋಗುವಂಥದ್ದು ಅಥವಾ ಇಡೀ ಏನು ದೇಶದ ರಕ್ಷಣೆಗಾಗಿ ಸುತ್ತು ಬರುವಂಥವರು, ರಕ್ಷಣೆಗಾಗಿ ಬಂಕರ್ನಲ್ಲಿ ಕೂತವರಿಗೆ, ಅವರಿಗೆ ಈ ಎಲ್ಲ ವಿಚಾರಗಳಲ್ಲಿ ನಾವು ಸಂಶೋಧನೆ ಮತ್ತು ಅಭಿವೃದ್ಧಿ ಮಾಡಿ ಸೋಲ್ಜರ್ ಆ್ಯಸ್ ಎ ಸಿಸ್ಟಮ್ ಅಂತ, ಒಬ್ಬ ಜವಾನ್, ನಮ್ಮ ಮಿಲಿಟರಿ ಜವಾನ್ನ ಎಂಬುದೇ ಒಂದು ವ್ಯವಸ್ಥೆ, ಅವನ ಆರೋಗ್ಯ, ಅವನ ಮಾನಸಿಕ ಯೋಚನೆಗಳು. ನಾವು ಈಗ ಭಾಳ ವರ್ಷಗಳ ಹಿಂದೆ ಯೋಗ ಮತ್ತು ಧ್ಯಾನ ಇದನ್ನು ಕೂಡ ನಾವು ಮಿಲಿಟರಿ ನಮ್ಮ ಯೋಧರಿಗೆ ನಾವು ತಂದಿದ್ದೇವೆ. ಯಾಕಂದರೆ ಕಾಶ್ಮೀರದಲ್ಲಿ ಹಿಮ ಆಚ್ಛಾದಿತ ಪ್ರದೇಶದಲ್ಲಿ 24 ಗಂಟೆ ಕೂಡ ಒಬ್ಬನೇ ಕೂತಿರುವವನಿಗೆ ಅಥವಾ ಸರದಿ ಪ್ರಕಾರ ಕೂತುವವರಿಗೆ, ಬಂಕರ್ಗಳಲ್ಲಿ, ಅಡಗುತಾಣಗಳಲ್ಲಿ ರೈಫಲ್ ಇಟ್ಕೊಂಡು ಕೂತಿರುವವರಿಗೆ, ಅವರಿಗೆ ರಾತ್ರಿ ಅಸದೃಶ್ಯವಾದ ಕೆಲವು ವಿಚಾರಗಳು ನಡೀತದೆ, ಭಯಾನಕ ಕಲ್ಪನೆಗಳು ಮನಸ್ಸಲ್ಲಿ ಬರ್ತದೆ, ಮನಸ್ಸು ಸಮತೋಲನ ಇರುವುದಿಲ್ಲ, ಭಯ ಬರಬಾರ್ದು ಅವರಿಗೆ. ಅದಕ್ಕೋಸ್ಕರ ಅದನ್ನೆಲ್ಲ ಸಮಗ್ರವಾಗಿ ನಿವಾರಿಸಲಿಕ್ಕೆ ಅಥವಾ ಅವರಿಗೆ ಚೇತನ ಕೊಡಲಿಕ್ಕೆ ನಾವು ಯೋಗ ಮತ್ತು ಧ್ಯಾನ, ಮೆಡಿಟೇಷನ್ ಇಂಥ ಪ್ರಕ್ರಿಯೆಗಳನ್ನು ಕೂಡ ನಾವು ಈಗ ಕಡ್ಡಾಯವಾಗಿ ಮಾಡಿದ್ದೇವೆ. ಆಮೇಲೆ ಆಹಾರ ಸಂಶೋಧನೆ ಹಿಂದೆ DFRL ಮೈಸೂರಲ್ಲಿ ಮಾಡ್ತಾಯಿದ್ರು, ಈಗ ಅದು ಇಲ್ಲಿಗೆ ಕೂಡ ಬಂದಿದೆ ಸ್ವಲ್ಪ, DFRL ಅಂತ. ಆಮೇಲೆ ಉಳಿದ ವಿಚಾರಗಳಿಗೆ ಎಲ್ಲ ಇಲ್ಲಿ ಒಂದೊಂದು ವಿಚಾರಗಳಿಗೆ ಒಂದೊಂದು ಪ್ರಯೋಗಾಲಯಗಳು ಉಂಟು ಇಲ್ಲಿ ನಮ್ಮ ಬೆಂಗಳೂರಲ್ಲಿ. ಹೆಚ್ಚಿದ್ದೆಲ್ಲ ವೈಮಾನಿಕ ಕ್ಷೇತ್ರಕ್ಕೆ ಹೊಂದಿಕೊಂಡದ್ದು. ಆಮೇಲೆ ಕ್ಷಿಪಣಿ ಯೋಜನೆಗಳೆಲ್ಲ ಹೈದರಾಬಾದಲ್ಲಿದೆ. ಹಾಗೆ ಎಲ್ಲವನ್ನು ನಾವು ದೇಶದ ಉದ್ದಕ್ಕೆ ನಮ್ಮ ಗೌಪ್ಯತೆ ಮತ್ತು ನಮ್ಮ ರಕ್ಷಣೆಗೋಸ್ಕರ ಅದನ್ನು ಹಂಚಿಬಿಟ್ಟಿದ್ದೇವೆ. ಅಂದರೆ ಏನು ತೊಂದರೆ ಆದರೆ ನಮ್ಮ ವ್ಯವಸ್ಥೆ ಕುಸಿದು ಬೀಳಬಾರದು ಅಂತ. ಹಾಗೆ ರಕ್ಷಣಾ ಸಂಶೋಧನಾ ಇಲಾಖೆ ಯೋಧರನ್ನು ಎಲ್ಲ ದೃಷ್ಟಿಯಿಂದ ಸರ್ವಸಜ್ಜಿತ ಮತ್ತು ಸನ್ನದ್ಧರಾಗಿರುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಇಲಾಖೆ ಕೆಲಸ ಮಾಡ್ತದೆ. ವಂಡರ್ಫುಲ್ ಸರ್. ಈಗ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಪಹಲ್ಗಾಮಲ್ಲಿ ನರಮೇಧ ನಡೆದು ಅದಾನಂತರ ಆಪರೇಷನ್ ಸಿಂಧೂರ್ ಆಗಿರುವಂಥದ್ದು. ಸರ್, ಕಲಾಂ ಅವಧಿಯಲ್ಲಿ ನಡೆದ ಯಾವ ಸಂಶೋಧನೆಗಳು ಅಥವಾ ಯಾವ ಕಾರ್ಯಗಳು ನಮಗೆ ಆಪರೇಷನ್ ಸಿಂಧೂರಲ್ಲಿ ಹೆಲ್ಪ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ಈಗ ನಾವು ಬಳಸಿದ ಎಲ್ಲ ಕ್ಷಿಪಣಿ ಯೋಜನೆಗಳು ಕಲಾಂ ಇರುವಾಗಲೇ ಡ್ರಾಯಿಂಗ್ ಬೋರ್ಡಲ್ಲಿ ಕಾರ್ಯಸಿದ್ಧತೆಗೆ ಹೊಂದಿ
ಅಭಿವೃದ್ಧಿ ಹೊಂದಿದೆ. ಅಗ್ನಿ, ಪೃಥ್ವಿ, ನಾಗ್ ಮುಂತಾದ ಎಲ್ಲ ಕ್ಷಿಪಣಿ ಯೋಜನೆಗಳು ಹೈದರಾಬಾದಲ್ಲಿ ಡಾಕ್ಟರ್ ಕಲಾಂ ಅವರು DRDL ಅಂತ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಅಂತ ಇದೆ, ಅದರಲ್ಲಿ ಅವರು ನಿರ್ದೇಶಕರಾಗಿರುವಾಗಲೇ ಅದಕ್ಕೆ ನಾಂದಿ ಹಾಡಿದ್ದು. ಅದವೇ ಆ ವಿಚಾರಗಳಲ್ಲಿ ಏನು ಸಂಶೋಧನೆ ನಡೆದು ಅದರ ಪ್ರಯೋಗಗಳು ನಡೆದು ಕೊನೆಗೆ ಅದನ್ನು ಉತ್ಪನ್ನ ಮಾಡುವಂಥ ಯೋಗ್ಯತೆಗಳು ಬಂದ ಮೇಲೆ ಅದನ್ನು ನಾವು ಸಾರ್ವಜನಿಕ ಇದು ಉದ್ಯಮಿಗಳಿಗೆ ಅದನ್ನು ತಯಾರಿ ಮಾಡಲಿಕ್ಕೆ ಕೊಡ್ತೇವೆ, ಅದಕ್ಕೆ ಯೋಗ್ಯತಾ ಮಾನದಂಡ ಕೊಟ್ಟು. ಇವಾಗ ಅವು ಏನು ಬಳಸಿದ್ದಾವೆ ನಾವು, ರಾಡರ್ ಇರ್ಬೋದು, ಇವೆಲ್ಲ ನಾವು ಹೇಳಿದಂಥ ಕ್ಷಿಪಣಿಗಳು, ಬ್ರಹ್ಮೋಸ್ ಕೂಡ, ನಮ್ಮ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು, ಇವೆಲ್ಲದರಲ್ಲಿ ಡಾಕ್ಟರ್ ಕಲಾಂ ಅವರ ಛಾಪು ಇದೆ, ಅವರ ಶ್ರಮ ಇದೆ, ಅವರ ಆಶೀರ್ವಾದ ಇದೆ. ಕಾರ್ಯಚಾಲನೆ ಮಾಡಿ ನಾವು ಮಾಡಬಲ್ಲೆವು ಅಂತ ಹೇಳಿದ ಒಂದು ಧೈರ್ಯದ ಮಾತುಗಳಿವೆ. ಹಾಗಿರುವಾಗ ಅಲ್ಲಿ ಬಂದದ್ದೆಲ್ಲ ಯಾವುದು ಹೊಸತಲ್ಲ. ಯಾಕೆ ಹೇಳಿದ್ರೆ ಯಾವುದೇ ಸಂಶೋಧನೆಯ ಮೂಲಭೂತ ವ್ಯವಸ್ಥೆಗೆ 25 ವರ್ಷ ಬೇಕು. ಭಾರತದಲ್ಲಿ ಕೇವಲ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯ ಮಾತ್ರ ನೋಡಿದ್ದಲ್ಲ. ಆವಾಗಿನ ಪ್ರೊಫೆಸರ್ ಸಾರಾಭಾಯಿ, ಪ್ರೊಫೆಸರ್ ಇವರು ಹೋಮಿ ಬಾಬಾ ಅವರೆಲ್ಲ ಹೋಗಿ ಆಗಿನ ಮುಖ್ಯ ಪ್ರಧಾನಮಂತ್ರಿಗಳಿಗೆ ಹೇಳಿದರು, ಇದೆಲ್ಲ ಸರಿಯಾಗಿದೆ ಸರ್, ಆದರೆ ಇಲ್ಲಿ ಕೂಡ ನಿಮ್ಮ ಗಮನ ತನ್ನಿ, ರಾಷ್ಟ್ರ ನಿರ್ಮಾಣದ ನೀವು ಸಂಶೋಧನೆ ಮಾಡುವಂಥದ್ದು, ವೈಜ್ಞಾನಿಕ ತಾಂತ್ರಿಕವಾಗಿ ಬೆಳವಣಿಗೆ ಮಾಡುವಂಥ ಸಂಸ್ಥೆಗಳನ್ನು ನೀವು ಹುಟ್ಟಾಕಬೇಕು ಅಂತ ಹೇಳಿದ ಮೇಲೆ ಟಾಟಾದವರು ಎಲ್ಲ ಪ್ರಾರಂಭ ಮಾಡಿದರು. ಇಲ್ಲಿ ಇಂಡಿಯನ್ ಆಫ್ ಸೈನ್ಸ್ ಪ್ರಾರಂಭವಾಯಿತು, ಬಾಂಬೆಯಲ್ಲಿ ಅಟಾಮಿಕ್ ಎನರ್ಜಿ ಸ್ಟಾರ್ಟ್ ಆಯಿತು. ಇವುಗಳೆಲ್ಲವೂ ಚಾಲನೆಗೊಂಡು ಇಂಥ ಒಂದು ಮೇಧಾವಿ ವಿಜ್ಞಾನಿಗಳಿಂದ ಬಂದು ಮೂಲಭೂತ ಸೌಕರ್ಯಗಳು ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳಿದರೆ ಈಗ ನಾವು ಯಾವುದೇ ವಿಚಾರಕ್ಕೆ ಬೇರೆ ರಾಷ್ಟ್ರಗಳಿಗೆ ಕೈ ಜೋಡಿಸಬೇಕಾಗಿಲ್ಲ. ಹೇಗೆ ಪಾಕಿಸ್ತಾನಕ್ಕೆ ಅವರ ಲಾಂಚ್ ಪ್ಯಾಡ್ಗಳನ್ನೆಲ್ಲ ನಾವು ಧ್ವಂಸ ಮಾಡಿದರೆ ಮತ್ತೆ ಅವರಿಗೆ ಅದು ಉಡಾವಣೆ ಮಾಡಲಿಕ್ಕೆ ಆಗಿಲ್ಲ. ನಾವು ಆ ವಿಚಾರದಲ್ಲಿ ನಿಸ್ಸೀಮರು, ನಮ್ಮಲ್ಲಿ ಎಲ್ಲವೂ ಇತ್ತು. ಅಂದರೆ ನಮ್ಮ ಪೂರ್ವ ತಯಾರಿ, ವೈಜ್ಞಾನಿಕವಾಗಿ ಬೇಕಾದ ಮೂಲಭೂತ ಸೌಕರ್ಯಗಳು, ಆಮೇಲೆ ನಮ್ಮದೇ ಆದ ಒಂದು ತಂತ್ರಜ್ಞಾನ, ನಮ್ಮದೇ ವಿಜ್ಞಾನಿಗಳು, ನಮ್ಮದೇ ವಿಶ್ವಾಸ, ನಮ್ಮದೇ ಕಾರ್ಯತಂತ್ರ, ನಮ್ಮದೇ ಗೋಪ್ಯತೆ, ಇದೆಲ್ಲ ಆದ ಕಾರಣ ನಾವು ಯಾವ ಯುದ್ಧ ಶಸ್ತ್ರಾಸ್ತ್ರವನ್ನು ಬಳಸ್ತೇವೆ ಅದಕ್ಕೆ ಪ್ರತಿ ಅಸ್ತ್ರವನ್ನು ಬಳಸಲಿಕ್ಕೆ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ನಾವು ಸಾರ್ವಕಾಲಿಕವಾಗಿ ಸಿದ್ಧತೆಯಿಂದ ಕಾರಣ ಸಿಂಧೂರ್ ಆಪರೇಷನಲ್ಲಿ ಏನು ನಾವು ವಿಜಯ ಪಡೆದೆವೋ ಅದು DRDO ಅಂತ ಸಂಸ್ಥೆ ಮತ್ತು ಇಸ್ರೋ ಹಲವು ವೈಜ್ಞಾನಿಕ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ. ಒಂದು ಎಲ್ಲ ಯಾಕೆಂದರೆ ನಾವು ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ತಗೊಂಡಿದ್ದೇವೆ. ಒಂದು ಯೋಜನೆಯಲ್ಲಿ ಕೇವಲ DRDO ಮತ್ತು ಇಸ್ರೋ ಅಲ್ಲ, HALನವರು ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಇರ್ಬೋದು, ಇಲ್ಲಿಯ ಯುವ ವಿಜ್ಞಾನಿಗಳನ್ನು ಕೂಡ ನಾವು ತೊಡಗಿಸಿಕೊಂಡಿದ್ದೇವೆ. ಇದರ ಸಮಗ್ರವಾಗಿ ನಾವು ಒಂದು ಕೈ ಜೋಡಿಸ್ತೇವೆ. ಒಂದು ದೇವರ ರಥ ಎಳೆಯುವಾಗ ನೀವು ಹೇಗೆ ಕೈ ಜೋಡಿಸ್ತೀರಾ, ಆ ಥರ ಎಲ್ಲ ಈ ಯುವಜನ ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯಗಳು ಎಲ್ಲರೂ ಸೇರಿ ಮಾಡಿದಂಥ ಒಂದು ಪ್ರಯತ್ನ ಅದು ಒಂದು ಮಟ್ಟಕ್ಕೆ ಮುಟ್ಟಿದ ಕಾರಣ ಆ ಸಿಂಧೂರು ಆಪರೇಷನ್ನಲ್ಲಿ ನಾವು ಹಿಂದೆ ನೋಡಲಿಲ್ಲ. ಮತ್ತು ಇನ್ನೊಂದು ಸಂತೋಷ ವಿಚಾರ ಅಂತ ಹೇಳಿದ್ರೆ 65% ಪಾಲಿನ ರಕ್ಷಣಾ ಸಾಮಗ್ರಿಗಳ ಏನು ಬೇಡಿಕೆ ಉಂಟಲ್ಲ ಅದನ್ನು ಇವತ್ತು ನಾವು ಭಾರತದಲ್ಲೇ ವಿನ್ಯಾಸ, ಅಭಿವೃದ್ಧಿ, ಪರೀಕ್ಷಾರ್ಥ ಹಾರಾಟ, ಉತ್ಪನ್ನ ಮಾಡಿ ನಾವು ಅಷ್ಟರ ಮಟ್ಟಿಗೆ ನಾವು ಆತ್ಮನಿರ್ಭರ ಭಾರತ ಆಗಿದ್ದೇವೆ. ಅದಕ್ಕೆ ಖಂಡಿತವಾಗಿ ಡಾಕ್ಟರ್ ಕಲಾಂ ಅವರ ಕೊಡುಗೆ ಇದೆ, ಅವರ ಆಶೀರ್ವಾದ ಇದೆ. ಅವರು ಬಿತ್ತಿದ ಬೀಜ ಫಲ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸರ್, ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಕಲಾಂ ಅವರು 2001-2 ಆ ಟೈಮಲ್ಲಿ ಹೇಳಿದಂಥ ಒಂದು ಪರಿಕಲ್ಪನೆ ವಿಷನ್ 2020 ಅಂತ ಹೇಳಿ, ಈಗ ನಾವು 26 ಅಲ್ಲಿ ಇದ್ದೀವಿ. ಅವರ ಎಷ್ಟು ಕನಸುಗಳು ಸಾಕಾರಗೊಂಡಿವೆ ಅಂತ ಅನ್ಸುತ್ತೆ ನಿಮಗೆ? ಆ ವಿಷನ್ ಫಲಪ್ರದ ಆಗಿದೆ ಅಂತ ಅನ್ಸುತ್ತೆ? ಖಂಡಿತ ಆಗಿದೆ. ಯಾಕೆಂದರೆ ಈಗ ನಿಮಗೆ ನಾನು ಯಾವ ರಾಜಕೀಯ ವ್ಯಕ್ತಿಗಳನ್ನು ಹೇಳದೆ, ಪಕ್ಷಗಳು ಹೇಳುವುದಿಲ್ಲ ನಾನು. ಇವಾಗ ನಿಮಗೆ ಭಾರತ ಒಂದು ವಿಶ್ವಗುರು ಅಂತ ಖಂಡಿತ ಮನಸ್ಸಲ್ಲಿ ಬರ್ತದೆ. ನಮ್ಮನ್ನೊಬ್ಬರು ವಿಶ್ವಸಂಸ್ಥೆ ಆಗಲಿ, ನ್ಯಾಟೋ ಸಂಸ್ಥೆಗಳು ಅಥವಾ ಯುರೋಪಿಯನ್ ಪಾರ್ಲಿಮೆಂಟ್ ಆಗಲಿ ಅಥವಾ ಯಾವ ವಿಶ್ವ ಸಂಘಟನೆಗಳಲ್ಲಿ ಭಾರತವನ್ನು ಬದಿಗೆ ಇಡಲಿಕ್ಕೆ ಆಗಲಿ ಸಾಧ್ಯವೇ ಇಲ್ಲ. ಎಲ್ಲಿ ಕೂಡ ಸಂಧಾನ ಪ್ರಕ್ರಿಯೆಗಳಿಗೆ ಭಾರತ ಬೇಕು. ನಮ್ಮ ಸ್ನೇಹ ಎಷ್ಟು ಬಂದಿದೆ, ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ಹೇಳಿದರೆ
ನಾವು ಇರಾನ್ನವರಿಗೂ ಸ್ನೇಹಿತರು. ಮೊನ್ನೆ ನಾವು ಮಾನವೀಯತೆ ನೆಲೆಯಲ್ಲಿ ಭಾಳಷ್ಟು ಕೊಟ್ಟಿದ್ದೇವೆ. ಹೌದು ಹೌದು ಇಸ್ರೇಲ್ ಹೇಗೂ ನಮ್ಮ ಸ್ನೇಹಿತರು. ಹೌದು ಹೌದು ರಷ್ಯಾದವರು ಮೊದಲೇ ಸ್ನೇಹಿತರು, ನಮ್ಮ ಎಲ್ಲ ಬೆಂಬಲಕ್ಕೆ ನಿಂತವರು ಅವರು. ಯಾರೊಟ್ಟಿಗೆ ನಮ್ಮದು ವೈರ ಇಲ್ಲ. ದ್ವೇಷ ಇಲ್ಲ. ಅಲ್ಲದೆ ಪ್ರಪಂಚದಲ್ಲಿರುವ ಎಲ್ಲ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಸ್ಥೆಗಳ ಮುಖ್ಯಸ್ಥರು ಭಾರತೀಯರೇ. ಮೈಕ್ರೋಸಾಫ್ಟ್ ತಗೊಳ್ಳಿ, ಗೂಗಲ್ ತಗೊಳ್ಳಿ, ಎಲ್ಲ ಕಡೆ ನಮ್ಮವರೇ ಇದ್ದಾರೆ. ನಾಸಾದಲ್ಲಿ ಅಮೆರಿಕದ ದೊಡ್ಡ ಸಂಸ್ಥೆ 35% ಜನ ನಮ್ಮ ಭಾರತದ ವಿಜ್ಞಾನಿಗಳು. ಲಂಡನ್ನ ನಗರದ ಅತ್ಯಂತ ಉತ್ತಮ ವೈದ್ಯರು ಭಾರತೀಯರು. ಸಿಂಗಪುರ ದೇಶ ಹೇಳಿದೆ ನಮ್ಮ ಆಧುನಿಕ ಸಿಂಗಪುರವನ್ನು ಕಟ್ಟಿದಲ್ಲಿ ಭಾರತದವರ ಪಾಲಿದೆ ಅಂತ. ಅವರ ಡಾಲರಲ್ಲೇ ತಮಿಳ್ ಭಾಷೆ ಉಂಟು. ಹೌದು. ನೀವು ಎಲ್ಲಿ ಹೋಗಿ ನಮ್ಮ ಭಾರತದ ಛಾಪು ಇದೆ. ಹೀಗಾಗಿ ಭಾರತ ಎಲ್ಲರ ಮಿತ್ರ. ಆಮೇಲೆ ಅಭಿವೃದ್ಧಿ ಪಡೆಯುವ ರಾಷ್ಟ್ರಗಳಿಗೆ ನಮ್ಮ ನೆರವು. ಈಗ ಮಾರಿಷಿಯಸ್ ಇರ್ಬೋದು, ಮಾಲ್ದೀವ್ಸ್ ಇರ್ಬೋದು, ಎಲ್ಲ ಕಡೆ ನಾವು ಅವರ ಆಸ್ಪತ್ರೆಗಳನ್ನು ಕಟ್ಟಿದ್ದೇವೆ. ಶ್ರೀಲಂಕಾ, ಬಾಂಗ್ಲಾ, ನೇಪಾಳ್, ಎಲ್ಲಿ ಹೋದರೂ ಭಾರತ ಸರ್ಕಾರ ಅಲ್ಲಿ ಆಸ್ಪತ್ರೆಗಳನ್ನು ನಡೆಸ್ತೇವೆ. ಅಲ್ಲಿ ಎಲ್ಲ ಯುದ್ಧದ ಸೈನಿಕರಿಗೆ ತರಬೇತಿ ನಾವು ವಿಶ್ವದ ಸ್ನೇಹಿತನಾಗಿ ನಮ್ಮಲ್ಲಿ ಕೊಡ್ತೇವೆ. ನಾವು ಅವರಲ್ಲಿ ಅಂಥ ಟ್ರೈನಿಂಗ್ ಕಾಲೇಜ್ ಇಲ್ಲ. ಎಷ್ಟೋ ಆಸ್ಪತ್ರೆಗಳನ್ನು ವೈದ್ಯಕೀಯ ನೆರವು, ಆಹಾರದ ನೆರವು ಕೊಡ್ತೇವೆ ನಾವು. ಹೀಗಾಗಿ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಈಗ ನೋಡಿದರೆ ವಿದೇಶದಲ್ಲಿ NRI ಅಂತ ಹೇಳ್ತಾರೆ, ಅವರಿಗೆ ನಮ್ಮ ದೇಶದ ಮೇಲೆ ಬಹಳ ದೊಡ್ಡ ಅಭಿಮಾನ ಉಂಟು. ಯಾಕೆ ಹೇಳಿದ್ರೆ, ಈಗ ನಮ್ಮ ಪ್ರಧಾನಿಗಳು ಎಲ್ಲಿ ಹೋದಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ಹೇಳಿದರೆ ಅಲ್ಲಿಯೇ ಗೊತ್ತಾಗ್ತದೆ ಅಲ್ಲಿರೋ ಭಾರತೀಯರಿಗೆ, ಆ ದೇಶದ ಜನರಿಗೆ ನಮ್ಮ ಭಾರತ ಮೇಲೆ ಎಷ್ಟು ಅಭಿಮಾನ ಇದೆ, ಪ್ರೀತಿ ಇದೆ. ಹೀಗಾಗಿ ಈಗ ಡಾಕ್ಟರ್ ಕಲಾಂ ಅವರಿಲ್ಲ ಈಗ, ಆದರೆ 26ರ ಹಂಚಿನಲ್ಲಿದ್ದೇವೆ. ನಾವು ಬಹಳ ಮುಂದುವರೆದಿದ್ದೇವೆ, ಬಹಳ ನಾವು ಸಾಧನೆ ಮಾಡಿದ್ದೇವೆ. ನಮ್ಮಲ್ಲಿ ಬೇಕಾಗಿರೋದು ಇಷ್ಟೇ, ಕಲಾಂ ಅವರ ತತ್ವ ನಡಿಬೇಕಂತಾದರೆ ಒಂದು ವಿಚಾರ ಬಾಕಿ ಇದೆ. ಒಂದು, ನಮ್ಮ ದೇಶವನ್ನು ಪ್ರೀತಿಸುವವರ ಸಂಖ್ಯೆ ಜಾಸ್ತಿ ಆಗಬೇಕು. ನಂಬರ್ 2, ಪ್ರತಿಭಾ ಪಲಾಯನ ಅಂತ ಹೇಳ್ತೇವಲ್ಲ, ಅದೆಲ್ಲ ಆಗಿ ಭಾಳ ಕಡೆ ನಮ್ಮ ವೈಜ್ಞಾನಿಗಳೆಲ್ಲ ಇದ್ದಾರೆ, ಅವರೆಲ್ಲ ನಮ್ಮ ದೇಶದಲ್ಲಿ ಕೆಲಸ ಮಾಡಬೇಕು. ಅದಾದರೆ ಬಹುಶಃ ನಮ್ಮ ಭಾರತ ಯಾವತ್ತೂ ವಿಶ್ವಗುರು ಆಗಿ ಉಳಿತಿತ್ತು. ಯಾಕಂದರೆ ಡಾಕ್ಟರ್ ಕಲಾಂ ಅವರು ವಿಮಾನ ನಿಲ್ದಾಣದಲ್ಲಿ ಯುವಕರು 90ನೇ ಇಸ್ವಿಯಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಅವರು ವಿಮಾನ ಹತ್ತುವಾಗ ಯುವಕರೆಲ್ಲ ಓಡಿ ಬಂದು, ಆಗೆಲ್ಲ ಸಾಫ್ಟ್ವೇರ್ ಕಂಪನಿಗಳಿಗೆ ಓಡೋ ಕಾಲ. ಆಗ ಒಂದು ಹೇಳಿದ್ರು, ಅದರಲ್ಲಿದ್ದೇನೆ ಸರ್, ಇದರಲ್ಲಿ ಇದ್ದಿಲ್ಲ ಹೋಗ್ತೇನೆ. ಆಗ ಕಲಾಂರು ಕೇಳಿ ಶಾಂತವಾಗಿ ಹೇಳಿದ್ರು, ಅದೆಲ್ಲ ಸರಿ, ಆದರೆ ಒಂದು ಪ್ರಶ್ನೆ ನಿನ್ನ ಕೇಳ್ತಾ ಇದ್ದೇನೆ ನಾನು, ನೀನು ಭಾರತಕ್ಕಾಗಿ ಕೆಲಸ ಮಾಡ್ತೀಯಾ? ನೀನು ಹೊರಗೆ ಹೋಗಿ ಕೆಲಸ ಮಾಡ್ತೀಯಾ? ನೀನು ದೇಶಕ್ಕಾಗಿ ನೀನು ಕೆಲಸ ಮಾಡೋದಿಲ್ಲ. ನೀನು ಹಣವೇನೋ ಇಲ್ಲಿಗೆ ರವಾನೆ ಮಾಡ್ಬೋದು, ನೀನು ಎಲ್ಲಿ ಭಾರತಕ್ಕಾಗಿ ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೆ ನಿನಗೆ ಆತ್ಮಶಾಂತಿ ಸಿಗೋದಿಲ್ಲ. ಭಾರತಕ್ಕಾಗಿ ಕೆಲಸ ಮಾಡುವ ಒಂದು ತೃಪ್ತಿ ಉಂಟಲ್ಲ, ಅದು ದೊಡ್ಡದು. ನೀವೆಲ್ಲ ಇಲ್ಲಿ ಭಾರತದಲ್ಲಿ ಕೆಲಸ ಮಾಡಬೇಕು. ಆ ಹೇಳಿಕೆಯಿಂದಾಗಿ ಭಾಳಷ್ಟು ವಿಜ್ಞಾನಿಗಳು ಇಸ್ರೋ, DRDOಕ್ಕೆಲ್ಲ ಸೇರಿದ್ದುಂಟು. ಈಗ ಕೂಡ ಅವರ ಆ ಕರೆ ಪ್ರಸ್ತುತ. ಪ್ರತಿಭಾ ಪಲಾಯನವಾಗಿರುವಂಥವರೆಲ್ಲ ಇದ್ದಾರೆ, ತಂತ್ರಜ್ಞಾನದವರು ಎಲ್ಲರೂ ಮತ್ತೊಮ್ಮೆ ಭಾರತಕ್ಕೆ ಬಂದು ಕೆಲಸ ಮಾಡಬೇಕು. ಅವರ ಅವಶ್ಯಕತೆ ಇಲ್ಲಿದೆ. ಈಗ ಯಾಕೆಂದರೆ ನಮ್ಮ ಯುವಜನರು ಸಾಫ್ಟ್ವೇರ್ ಅಂತ ಒಂದೇ ನೋಡ್ತಾ ಇದ್ದಾರೆ ಹೊರತು ಬೇರೆ ವಿಚಾರದ ಯೋಜನೆಗಳಲ್ಲಿ ಅವರು ಮನಸ್ಸು ಕೊಡ್ತಾ ಇಲ್ಲ. ಎಲ್ಲರೂ ಒಬ್ಬ ಎಂಜಿನಿಯರ್ ಏನು ಎಂಜಿನಿಯರಿಂಗ್ ಮಾಡಿದ್ರು ಅವನು ಸಾಫ್ಟ್ವೇರಿಗೆ ಹೋಗುವ. ನಮ್ಮ ದೇಶದ ವೈಜ್ಞಾನಿಕ ಸಂಸ್ಥೆಗಳು ಸಂಶೋಧನೆಯ ತಾಣಗಳಿಗೆ, ಉತ್ಪನ್ನ ತಾಣಗಳಿಗೆ ಯಾರೂ ಈಗ ಸೇರ್ತಾ ಇಲ್ಲ. ಸಂಬಳವನ್ನು ಮಾತ್ರ ನೋಡಬಾರ್ದು. ಯಾಕಂದರೆ ಸಂಬಳ ಸಾಕಷ್ಟು ಇಲ್ಲಿ ಕೇಂದ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಸೌಲಭ್ಯಗಳೆಲ್ಲ ಇವೆ. ಆ ದೇಶ ಪ್ರೇಮದ ಒಂದು ಒಲವು ಎದೆಯಲ್ಲಿದ್ದರೆ ಕೇವಲ ಹಣಕ್ಕಾಗಿ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆ, ಕೌಟುಂಬಿಕ ಒಂದು ಚೌಕಟ್ಟು, ನಮ್ಮಲ್ಲಿರುವ ಪ್ರೀತಿ ವಿಶ್ವಾಸಗಳ ಭಾರತದ ಪರಂಪರೆ, ಇದನ್ನೆಲ್ಲ ನಾವು ಸ್ವಲ್ಪ ಕಳ್ಕೊಳ್ತಾ ಇದ್ದೇವೆ. ಹೀಗಾಗಿ ನಾವು ವೃದ್ಧಾಶ್ರಮಗಳನ್ನು ನೋಡ್ತೇವೆ, ಹಿರಿಯರು ಚೆನ್ನಾಗಿ ಯಾರು ನೋಡ್ಕೊಳ್ತಾ ಇಲ್ಲ. ಇದೆಲ್ಲ ಒಳ್ಳೆಯದಾಗಬೇಕಾದ್ರೆ ಮತ್ತೊಮ್ಮೆ ಕಲಾಂರ ಆ ಒಂದು ದೊಡ್ಡ ಸಂದೇಶ, ನಿನ್ನ ಕೆಲಸವನ್ನು ಪ್ರೀತಿಸು, ನೀನು ಮಾಡುವ ಕೆಲಸವನ್ನು ಪ್ರೀತಿಸು, ಈ ದೇಶವನ್ನು ಪ್ರೀತಿಸು, ಈ 2 ವಿಚಾರಗಳಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗ ನಾವು ಏನಾಗಿರ್ಬೋದು, ಭಾರತೀಯರು ಒಳ್ಳೆಯ ನಾಗರಿಕರಲ್ಲ, ನಾವು ಶಿಸ್ತು ಪಾಲನೆ ಮಾಡೋದಿಲ್ಲ. ಇವೆಲ್ಲವನ್ನು ವಿಚಾರವನ್ನು ಡಾಕ್ಟರ್ ಕಲಾಂ ಅವರು ಹೇಳಿದ್ದಾರೆ. ಒಂದು ವೇಳೆ ಇವು ಎಲ್ಲ ಯುವಕರಿಂದ ಹಿಡಿದು ಎಲ್ಲರೂ ಅದನ್ನು ಪರಿಪಾಲಿಸಿದರೆ ಈಗಾಗಲೇ ಒಂದು ವಿಶ್ವಗುರು ಆಗಿರೋ ಭಾರತ
ಯಾವತ್ತೂ ವಿಶ್ವಗುರುವಾಗಿ ಉಳಿಲಿಕ್ಕೆ ಸಾಧ್ಯ ಉಂಟು. ಇಂಥ ಆಶಯ ನಮಗೆಲ್ಲರಿಗೂ ಇರಬೇಕು. ಸರ್, ದೇವ್ರ ಬಗ್ಗೆ ಏನಾದರೂ ಕಲಾಂ ಅವ್ರು ಬರೆದಿದ್ದಾರೆ ಈ ಪುಸ್ತಕದಲ್ಲಿ? ಯಾಕೆಂದರೆ ಅವರು ತುಂಬ ಅವ್ರ ದೇಶನೇ ದೇವರು ಅನ್ನೋ ಥರ ಜನರ ಜೊತೆ ಇದ್ದಂಥ ವ್ಯಕ್ತಿ ಅವರು. ಅವರ ಒಂದು ಅದ್ರ ಬಗ್ಗೆ ಏನಾದರೂ ಇದೆಯಾ ಸರ್? ಮುಖ್ಯವಾಗಿ ಇಂಥದ್ದೇ ದೇವರು ಅಂತ ಅವರು ಹೇಳಿಲ್ಲ, ಆದರೆ ಅವರು ಹಿಂದಿನ ಕೆಲವು ಪ್ರವಾದಿಗಳದ್ದು, ಕೇವಲ ಮುಸ್ಲಿಂ ಅಲ್ಲ, ಶಾಂತಿ ದೂತರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿದೆ ಸೂಫಿಗಳದ್ದೆಲ್ಲ, ಅದರ ಉಲ್ಲೇಖ ಉಂಟು. ಓಕೆ, ನಾವು ಈ ಪುಸ್ತಕ ಅಂತಂದರೆ ಅಗ್ನಿಯ ರೆಕ್ಕೆಗಳು, ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, APJ ಅಬ್ದುಲ್ ಕಲಾಂ ಅವರ ಆತ್ಮಕಥೆ ಇದು. ಅರುಣ್ ತಿವಾರಿ ಅವರ ಸಹಯೋಗದಲ್ಲಿ ಬರೆದಿರುವಂಥದ್ದು. ಜಯಪ್ರಕಾಶ್ ಪುತ್ತೂರ್ ಅವರು ನಮ್ಮ ಜೊತೆಗಿರುವಂಥವರು ಇದನ್ನು ಅನುವಾದಿಸಿದ್ದಾರೆ, ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡಿದೆ. ಇಲ್ಲಿ ನಾನು ಲಾಸ್ಟ್ ಒಂದು ಹಿನ್ನುಡಿ ಅಂತ ಹೇಳ್ಬೋದು, ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಓದ್ತೀನಿ ನೋಡಿ. ಪ್ರಾಪಂಚಿಕ ದೃಷ್ಟಿಯಿಂದ, ಅಂದರೆ ಲೌಕಿಕ ದೃಷ್ಟಿಯಿಂದ, ನಾವೆಲ್ಲ ಲೌಕಿಕ ಯೋಚನೆ ಮಾಡ್ತೀವಲ್ವ, ಅದರ ದೃಷ್ಟಿಯಿಂದ ನಾನು ಬಳುವಳಿಯಾಗಿ ಏನೂ ಪಡೆದಿಲ್ಲ, ಏನೂ ಸಂಪಾದಿಸಿದಿಲ್ಲ, ಏನನ್ನೂ ಕಟ್ಟಿಲ್ಲ, ಏನನ್ನೂ ಹೊಂದಿಲ್ಲ, ಸಂಸಾರ ಇಲ್ಲ, ಮಗಂದಿರಿಲ್ಲ, ಮಗಳು ಇಲ್ಲ, ಯಾರೂ ಇಲ್ಲ ನನಗೆ. ಆದರೆ ನಾನು ಏನು ಮಾಡಿದೆ ಅನ್ನೋದನ್ನು ಅವರು ಮೇಲೆ ಬರಿತಾ ಹೋಗಿದ್ದಾರೆ. ಓಕೆ, ಅಂದರೆ ರಾಮೇಶ್ವರ ದ್ವೀಪದ ಮಸೀದಿ ರಸ್ತೆಯಲ್ಲಿ ಹುಟ್ಟಿ 100 ವರ್ಷ ಕಾಲ ಬಾಳಿ ಮನುಷ್ಯನಾಗಿ ಸತ್ತ ಜೈನಾಲಬ್ದೀನ್ ಮಗನದ್ದು ಈ ಕಥೆ. ತನ್ನ ಸಹೋದರನಿಗೆ ನೆರವು ನೀಡಲು ದಿನಪತ್ರಿಕೆ ಹಂಚಿದ ಓರ್ವ ಬಾಲಕನದ್ದು. ಅಯ್ಯಾದೊರೈ ಸೊಲೊಮನ್ ಶಿವಸುಬ್ರಹ್ಮಣ್ಯಂ ಅಯ್ಯರ್ ತಿದ್ದಿದ ಒಬ್ಬ ಹುಡುಗನದ್ದು. ಪಾಂಡಲೈ ಎಂಥ ಶಿಕ್ಷಕರು ಬೋಧಿಸಿದ ಒಬ್ಬ ವಿದ್ಯಾರ್ಥಿಯದ್ದು. MGK ಮೆನನ್ ಗುರುತಿಸಿ ಆನಂತರ ದಂತಕಥೆಯಾದ ಪ್ರೊಫೆಸರ್ ಸಾರಾಭಾಯಿ ಅವರಿಂದ ಪೋಷಿಸಲ್ಪಟ್ಟ ಓರ್ವ ಇಂಜಿನಿಯರ್ದು. ಸೋಲುಗಳನ್ನು ಮತ್ತು ಯಶಸ್ಸುಗಳನ್ನು ಸಮಾನವಾಗಿ ಸ್ವೀಕರಿಸಿದ್ದ ಒಬ್ಬ ವಿಜ್ಞಾನಿಯದ್ದು. ಪ್ರತಿಭಾವಂತ ಮತ್ತು ತ್ಯಾಗ ಭಾವನೆಯ ವೃತ್ತಿಪರ ತಂಡದ ಬೆಂಬಲ ಪಡೆದ ಒಬ್ಬ ನಾಯಕನದ್ದು. ಈ ಕಥೆ ನನ್ನೊಂದಿಗೆ ಮುಗಿಯಬಹುದು, ಯಾಕೆಂದರೆ ಪ್ರಾಪಂಚಿಕವಾಗಿ ನಾನು ಏನನ್ನು ಪಡೆದಿಲ್ಲ, ನನಗೆ ಸಂಸಾರ ಇಲ್ಲ, ಮಕ್ಕಳಿಲ್ಲ, ನಾನು ಏನೂ ಕಟ್ಟಿಲ್ಲ, ಏನನ್ನು ಹೊಂದಿಲ್ಲ ಅಂತ ಹೇಳಿದರು. ಆದರೆ ನಮ್ಮ ಜಯಪ್ರಕಾಶ್ ಹೇಳಿರುವ ಹಾಗೆ ಅವರು ನಮ್ಮ ಜೊತೆಗೆ ಯಾವಾಗಲೂ ಇದ್ದಾರೆ. ಯಾಕೆ ಅಂತಂದರೆ ಅವರು ಕಟ್ಟಿದ ಸಂಸ್ಥೆಗಳು, ಅವರು ಬಿತ್ತಿದ ಕನಸುಗಳು ಈಗಲೂ ಫಲ ಕೊಡ್ತವೆ ಮತ್ತು ಮುಂದೂ ಕೂಡ ಫಲ ಕೊಡ್ತವೆ ಅಂತ ನನಗನ್ಸುತ್ತೆ. ಸರ್, ಕೊನೆಯದಾಗಿ ಈ ಪುಸ್ತಕದ ಸಂದೇಶ ಅಂತ ಹೇಳೋದಾದರೆ, ಅಥವಾ ಕೊನೆಯ ಮಾತುಗಳನ್ನ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಜಯಪ್ರಕಾಶ್ ಸರ್? ಡಾಕ್ಟರ್ ಕಲಾಂ ಅವರು ಹೇಳಿದ ಹಾಗೆ ಜೀವನದಲ್ಲಿ ಪ್ರಥಮ ಹಂತದಲ್ಲೇ ಒಬ್ಬ ಬಾಲಕ ಗುರಿ ಇಟ್ಕೊಳ್ಬೇಕು, ತಾನು ಏನು ಆಗಬೇಕು ಎಂಬುದನ್ನು. ಗುರಿಗಳನ್ನು ಇಟ್ಟುಕೊಳ್ಳುವುದು ಒಂದು ನಿಜವಾದ ಒಂದು ಪ್ರಥಮ ಹಂತದ ಜೀವನದ ಒಂದು ಧೋರಣೆ ಆಗಬೇಕು. ಈ ಗುರಿ ಸಾಧನೆಗೆ ನಾವು ಬೇಕಾದ ಎಲ್ಲ ತಯಾರಿ ಮಾಡಿಕೊಂಡು ಮುಂದೆ ಹೋಗಬೇಕು. ಗುರಿ ಸಾಧನೆಗೆ ನಮ್ಮ ಎಲ್ಲವನ್ನೂ ಮುಡಿಪಾಗಿಟ್ಟು ಮುಂದೆ ಕಷ್ಟ ಬರಬೇಕು, ನಮ್ಮೆಲ್ಲ ಶಕ್ತಿಯನ್ನು ಇಟ್ಕೊಳ್ಬೇಕು, ಮುಂದೆ ಹೋಗಬೇಕು. ಮತ್ತು ಅಲ್ಲಿ ಇನ್ನೊಂದು ಹೇಳಿದ್ದಾರೆ ಅವರು, ಅವರ ಜೀವನದಲ್ಲಿ ನಡೆದಿತ್ತದು. ಗುರಿ ಸಾಧನೆ ಒಂದು ಗುರಿ ಆಗದಿದ್ದರೆ ನೀನು ನಿರಾಶೆ ಆಗಬಾರ್ದು. ನೀನು ಕೇವಲ ಮುಚ್ಚಿದ ಬಾಗಿಲುಗಳನ್ನು ನೋಡಬಾರ್ದು, ತೆರೆದ ಬಾಗಿಲುಗಳೂ ಇವೆ. ಈ ಥರ ನೀನು ತೆರೆದ ಬಾಗಿಲನ್ನು ನೋಡಿಕೊಂಡು ಗುರಿ ಸಾಧನೆಯನ್ನು ಕೂಡ ನೀನು ಬದಲಾಯಿಸಬೇಕು. ಕಲಾಂರ ಜೀವನದಲ್ಲಿಯೂ ಒಂದು ಹಾಗೆ ಆಗಿದೆ. ಈ ಕಲಾಮರು ಪೈಲಟ್ ಆಗಬೇಕಂತ ಹೊರಟವರು ಏರೋನಾಟಿಕಲ್ ಇಂಜಿನಿಯರು ಆದರೂ ಕೂಡ ಆಗಿ ಇಂಡಿಯನ್ ಏರ್ಫೋರ್ಸ್ನ ಪ್ರಥಮ ಹಂತದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಒಳ್ಳೆಯ ಅಂಕಗಳನ್ನು ಪಡೆದರು. ದೈಹಿಕ ಸಾಮರ್ಥ್ಯಗಳ ಪರೀಕ್ಷೆಯಲ್ಲಿ ಕಲಾಮರು ತೀರಾ ಸಣಕಲ ವ್ಯಕ್ತಿ ಆದ ಕಾರಣ ದೇಹಕ್ಕೆ ಆಗ ಇದ್ದ ಮಾನದಂಡ, ಈಗ ಕೂಡ ಅದೇ ಮಾನದಂಡ ಇದೆ, ಒಬ್ಬನನ್ನು ದೇಹ ಸಾಮರ್ಥ್ಯ ಇಲ್ಲದವರು ತಗೊಳ್ಳೋದಿಲ್ಲ. ಹಾಗೆಯೇ ಡಾಕ್ಟರ್ ಕಲಾಂ ಅವರು ಒಬ್ಬರು ವಾಯುದಳದ ಒಬ್ಬ ಸೈನಿಕನಾಗಿ, ಪೈಲಟ್ ಆಮೇಲೆ ದೊಡ್ಡ ಸಾಧನೆ ಮಾಡಬೇಕು, ಸೈನಿಕನಾಗಿ ಪ್ರಥಮ ಹಂತದಲ್ಲೇ ಪಾಸಾದರು. ಕಲಾಂರು ಬೇರೆ ಎಲ್ಲ ಯುವಕರ ಹಾಗೆ ಮನಸ್ಸಿನಲ್ಲಿ ದುಗುಡ, ನಿರಾಶೆ ಎಲ್ಲ ಇಟ್ಟುಕೊಂಡು ಜೀವನವೇ ಮುಗೀತು ಅಂತ ಹೇಳಿ ಇಲ್ಲಿಂದ ಹರಿದ್ವಾರ ಋಷಿಕೇಶಕ್ಕೆ ಅವರು ಆಗ ವಿಮಾನ ವ್ಯವಸ್ಥೆಗಳು ಇರಲಿಲ್ಲ. ಸಾಮಾನ್ಯ ಒಂದು ಟ್ರೈನಲ್ಲಿ ಜನತಾ ಕ್ಲಾಸಲ್ಲಿ ಕೂತ್ಕೊಂಡು ಭಾರತದ ಇಡೀ ಕನ್ನಡ ಹೊರಗೆ ಕಿಟಕಿಯಲ್ಲಿ ಭಾರತ ದರ್ಶನವನ್ನು ಮಾಡಿಕೊಂಡು ಹೋದರು. ಒಂದೊಂದು ಪ್ರದೇಶದ ಪ್ರಕೃತಿ ಹೇಗಿದೆ, ಅಲ್ಲಿಯ ಬೇಸಾಯ, ಕೃಷಿ, ಅದು ಅಲ್ಲಿ ಮುಟ್ಟಿ ಹರಿದ್ವಾರ ಋಷಿಕೇಶಕ್ಕೆ ಮುಟ್ಟಿದ್ರು. ಮುಟ್ಟಿ ಬಹಳ ಕಂಗಾಲಾಗಿ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಅಂತಿರುವಾಗ ಅವರಿಗೆ ಶಿವಾನಂದ ಸ್ವಾಮಿಗಳು ಅಂತ ಒಬ್ಬರು ಸಿಗ್ತಾರೆ, ಈ ಕಥೆಯಲ್ಲಿ ಇದೆ. ಮತ್ತು ಅವರ ಹೇಳುವ ವಿಚಾರಗಳು ಕೂಡ ಪ್ರಸ್ತುತ ಅದು. ಅವರನ್ನು ಕಂಡುಕೊಂಡು
ಏನಯ್ಯ ನೀನು ಯುವಕ ಹೀಗೆ ಯಾಕೆ ನೀನು ತುಂಬ ಮನಸ್ಸಲ್ಲಿ ದುಗುಡ ಇಟ್ಕೊಂಡಾಗ ಕಾಣ್ತದೆ, ಏನಾಯ್ತು ನಿನಗೆ ಅಂತ ಹೇಳುವಾಗ ಕಲಾಂ ಹೇಳ್ತಾರೆ, ಹೀಗೆ ನಾನು ಪೈಲಟ್ ಆಗಬೇಕಿತ್ತು, ನಾನು ಆಗಿಲ್ಲ ಅಂತ. ಆವಾಗ ಅವರಿಗೆ ಪುನಶ್ಚೇತನವನ್ನು ಕೊಟ್ಟು ಹುರಿದುಂಬಿಸಿ ಕಲಾಮರ ಗುರಿಯನ್ನು ತಿರುಗಿಸಿ ಬೇರೆ ಕಡೆಗೆ ನೀನು ಸಾಧಿಸಬಲ್ಲೆ ಅಂತ ಹೇಳಿದವರು ಶಿವಾನಂದ ಸ್ವಾಮಿ. ಎಲ್ಲಿ ಶಿವಾನಂದ ಸ್ವಾಮಿಗಳು, ಎಲ್ಲಿ ಕಲಾಂ. ಶಿವಾನಂದ ಸ್ವಾಮಿಗಳು ಏನು ಹೇಳಿದರು, ಪೈಲಟ್ ಆಗೋದು ನಿನ್ನ ಜೀವನದಲ್ಲಿ ಬರದ ಹಾಗೆ ಕಾಣ್ತಾ ಇಲ್ಲ ನನಗೆ, ಆದರೆ ನಮ್ಮ ದೇಶದ ಒಳ್ಳೆ ಒಬ್ಬ ವಿಜ್ಞಾನಿ ಆಗ್ತೀನಿ ನೀನು ಈ ಎಲ್ಲ ನಿಮ್ಮ ಈ ದೇಶ ಕೊಟ್ಟ ನಿನಗೆ ವಿದ್ಯೆ ಎಲ್ಲವನ್ನು ನೀನು ದೇಶಕ್ಕಾಗಿ ಬಳಸಿದ್ದರೆ ನೀನು ಈ ದೇಶದ ವಿಜ್ಞಾನಿಯಾಗಿ ಮುಂದೆ ಹೋಗು, ನಿನಗೆ ಯಶಸ್ಸು ಉಂಟು, ನಮ್ಮ ದೇಶಕ್ಕೆ ಕೂಡ ದೊಡ್ಡ ಯಶಸ್ಸುಂಟು. ನೀನು ಈಗಲೇ ಆ ಮನಸ್ಸಿದ್ದೆಲ್ಲ ಬಿಟ್ಟುಕೊಂಡು ನೀನು ವೈಜ್ಞಾನಿಕವಾಗಿ ಯಾವುದಾದ್ರೂ ನಮ್ಮ ದೇಶದ ಸಂಸ್ಥೆಗಳನ್ನ ಸೇರಿಸ್ಕೊಳ್ಬೇಕು ಅಂತ. ಸರಿಯಾಗಿ ಕಲಾಂರು ಒಂದು ಪೈಲಟ್ ಇದಕ್ಕೆ ಅರ್ಜಿ ಹಾಕಿದ್ರು, ಇನ್ನೊಂದು ನಮ್ಮ ವೈಜ್ಞಾನಿಕ ಏನು ಪ್ರಥಮ ಹಂತದ ವೈಜ್ಞಾನಿಕ ಒಂದು ಇದಕ್ಕೆ ಹುದ್ದೆಗೆ ಹಾಕಿದರು. HAL ಅಲ್ಲಿ ಏನೋ ಒಂದು ಹುದ್ದೆ ಇತ್ತು, ತಾಂತ್ರಿಕ ಸಹಾಯಕ ಕೆಲಸಕ್ಕೆ. ಅವರು ಆ ಸ್ವಾಮಿಗಳದ್ದನ್ನು ಏನು ಅವರ ಸಲಹೆ ಮತ್ತು ಆಶೀರ್ವಾದ ತೆಗೆದುಕೊಂಡು HALಗೆ ಇಲ್ಲಿ ಸಹಾಯಕನಾಗಿ ಸೇರಿಕೊಂಡು ಆಮೇಲೆ DRDO ಇಸ್ರೋಗೆ ಸೇರಿಕೊಂಡು ಒಂದು ದೊಡ್ಡ ಯಾತ್ರೆಯೇ ನಡೀತು, ವೈಜ್ಞಾನಿಕ ಯಾತ್ರೆ. ಅದು ಕೂಡ ಹಾಗೇ ನಡೀತು. ಕಲಾಂರು ಆ ಗುರಿ ಸಾಧಿಸಲಿಲ್ಲ, ಆದರೆ ವಿಜ್ಞಾನಿಯಾಗಿ ದೊಡ್ಡ ಸಾಧನೆ ಮಾಡುವಾಗ ರಾಷ್ಟ್ರಪತಿಗಳಾದಮೇಲೆ ಕೂಡ ಅವರಿಗೊಂದು ಕೊನೆಯದಾಗಿ ಹೇಳೋದು ನಾನು, ಅವರಿಗೆ ವಿಮಾನವನ್ನು ನಡೆಸಬೇಕು, ಪೈಲಟ್ ಆಗಬೇಕು ಅಂತ ಇತ್ತಲ್ಲ, ಅದನ್ನು ಕೂಡ ಅವರು ಸಾಧಿಸಿದರು. ಅಲ್ಲಿ ಇರುವಾಗ ಅವರು ವಾಯುಪಡೆಯ ಮುಖ್ಯಸ್ಥರನ್ನು ಕರೆದು ಒಂದು ದಿವಸ ಹೇಳಿದರು, ನನಗೆ ಸುಖಾಯಿ ವಿಮಾನವನ್ನು ಬಿಡಬೇಕು ಅಂತ. ಅದು 2 ಜನ ಕೂತ್ಕೊಳ್ಳುವಂಥ ವಿಮಾನ. ಬೇರೆ ಯಾರಿಗಾದರೂ ವಾಯುದಳದ ಮುಖ್ಯಸ್ಥರು ನಕ್ಕು ಬಿಡ್ತಿದ್ರು, ಅವರ 70 ವರ್ಷ ಪ್ಲಸ್ ಏಜನ್ನು ನೋಡಿ. ಅವ್ರೇನು ಅಂದರೆ ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಮಾನದಂಡ ಉಂಟು. ಅದಿಲ್ಲದವರಿಗೆ ಅದನ್ನು ಶಬ್ದಾತೀತವಾಗಿ ಹೋಗೋ ಸುಖಾಯಿಯಲ್ಲಿ ಕೂತ್ಕೊಳ್ಳಿಕ್ಕೆ, ವಿಮಾನದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಂಥ ತಯಾರಿ ಬೇಕು ಅದಕ್ಕೆ. ಅವರೇನು ಈ ಭಾರತದ ಸುಪ್ರೀಂ ಕಮಾಂಡರ್, ಸರ್ವೋಚ್ಚ ಏನು ಅಧಿನಾಯಕ ಸೇನೆದ್ದು. ಆಗಲಿ ಸರ್, ಪ್ರಯತ್ನ ಸರ್, ನಾವು ಮಾಡ್ತೇವೆ, ಹಾರ್ಬೋದು ಅಂತ ಹೇಳ್ಬಿಟ್ರು. ಕಲಾಂ ಅವರಿಗೆ ಗೊತ್ತಿತ್ತು ಇವನೇನೋ ನನ್ನ ಅಂತಸ್ತು ನೋಡಿ ಉತ್ತರ ಹೇಳಿದ್ದಾನೆ ಅಂತ. ಕಲಾಂರು ಒಳ್ಳೆ ವಿದ್ಯಾರ್ಥಿ ಕೂಡ ಹೌದು. ಕಲಾಂರು ಮತ್ತೆ ಮರುದಿವಸ ಕರೆಸಿ, ಅಯ್ಯ ನೀನು ನನ್ನನ್ನು ನೋಡಿ ಹೇಳಿದ್ದೀನಿ ನೀನು ಏನು ಅಂತ, ಈಗ ನನಗೆ ಒಂದು ಪಟ್ಟಿ ಮಾಡಿ ಕೊಡು, ನಾನು ಅದಕ್ಕೆ ಸರಿಯಾಗಿ ಏನಾಗಬೇಕು ಅಂತ ನನ್ನ ತಯಾರಿ ಮಾಡ್ತೇನೆ. ನಾನು ಐ ಆಮ್ ಎ ಸ್ಟೂಡೆಂಟ್, ಯು ಆರ್ ಎ ಟೀಚರ್ ನಾವು, ಪಟ್ಟಿ ಮಾಡಿ ಕೊಡು ನನಗೆ ಹೇಳಿದ್ರು. ಅವರ ಎಲ್ಲ ದೈಹಿಕವಾಗಿ ಅದನ್ನು ಎಲ್ಲ ತಾಳಿಕೊಳ್ಳುವಂಥದ್ದಕ್ಕೆ ಏನು ಮಾಡಬೇಕು, ಆಹಾರ ಅದು ಇದು ಅಂತೇಳಿ ಒಳ್ಳೆ ವಿದ್ಯಾರ್ಥಿಯಾಗಿ ಅದನ್ನೆಲ್ಲ ಪರಿಪಾಲಿಸಿ ಪುಣೆಯಲ್ಲಿ ನಮ್ಮ ಏನು ರಕ್ಷಣಾ ವೈಮಾನಿಕ ನೆಲೆಯಲ್ಲಿ ಒಂದು ದಿನ ಸಹ ಪೈಲಟ್ ಆಗಿ ಸುಖಾಯಿ ವಿಮಾನದಲ್ಲಿ ಹಾರಾಟ ಮಾಡಿ ಜಗತ್ತಿನಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆಗೆದು ದಾಖಲೆ ಮಾಡಿಬಿಟ್ರು. ಅವರ ಪ್ರಾಯದವರು ಯಾರೂ ಅಲ್ಲಿವರೆಗೆ ಸುಖಾಯಿ ಅಂತಹ ಶಬ್ದಾತೀತ ವೇಗವನ್ನು ಹೊಂದಿದ ವಿಮಾನದಲ್ಲಿ ಕೂತು ಹೋದವರೇ ಇಲ್ಲ. ತಾನು ಪೈಲಟ್ ಆಗುವ ಒಂದು ಗುರಿ ಏನಿತ್ತು ಅದು ಸಾಧನೆ ಮಾಡಲಿಕ್ಕಾಗಲಿಲ್ಲ. ತನ್ನ ಶ್ರಮವನ್ನು ದೇಶಕ್ಕಾಗಿ ಕೊಟ್ಟರು. ಪುನಃ ತನ್ನ ಗುರಿಯ ಬಗ್ಗೆ ಯೋಚನೆ ಮಾಡಿ ತನ್ನ ಈ ಸ್ಥಾನದಲ್ಲಿರುವಾಗ ಹಾರಾಟ ಮಾಡಿ ಎಲ್ಲ ಯುವಕರಿಗೂ ಕೂಡ ಇಡೀ ದೇಶಕ್ಕೆ ಅವರೊಂದು ಆದರ್ಶಪ್ರಾಯವಾಗಿದೆ. ವಯಸ್ಸಿನಲ್ಲಿ ಆ ಧೈರ್ಯದಲ್ಲಿ ಹಾರಿ ತನ್ನ ಆ ಕನಸನ್ನು ಮತ್ತು ಗುರಿಯನ್ನು ಸಾಧಿಸಿದರು. ಇದು ಕಲಾಂನ ವಿಶೇಷ. ಧನ್ಯವಾದಗಳು. ಆ ಒಂದು ಅದ್ಭುತ ಮಾತುಗಳೊಂದಿಗೆ ಈ ಸಂದರ್ಶನಕ್ಕೆ ಕೊನೆ ಹಾಡ್ತಾ ಇದ್ದೀನಿ. ಜಯಪ್ರಕಾಶ್ ಪುತ್ತೂರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. 2 ವಿಚಾರಕ್ಕೆ ಧನ್ಯವಾದ ಹೇಳಬೇಕು. ಒಂದು, ನಮ್ಮ ಸ್ಟುಡಿಯೋದಲ್ಲಿ ಈ ವಿಚಾರಗಳನ್ನ ಹೇಳಿದ್ದಕ್ಕೆ. 2ನೇದಾಗಿ ನಾನು ಈ ಪುಸ್ತಕ ಬರೆದಿರೋದಕ್ಕೆ, ಇದನ್ನು ಅನುವಾದಿಸಿದ್ದಕ್ಕೆ ಅಗ್ನಿ ರೆಕ್ಕೆಗಳು. ಸೊ ಮತ್ತೆ ನಾವು ಭೇಟಿಯಾಗೋಣ. ಯಾಕೆಂದರೆ ಅವರ ಇನ್ನೂ ಒಂದು ಪುಸ್ತಕ ಇದೆ, ವ್ಯಕ್ತಿತ್ವ ವಿಕಸನ ವಿಚಾರಧಾರೆ ಅಂಥೇಳಿ. ಈ ಪುಸ್ತಕದ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಓಕೆ, ಜಯಪ್ರಕಾಶ್ ಪುತ್ತೂರ್ ಅವರು ಇನ್ನೂ ನಾವು ಒಂದಷ್ಟು ಪಾಠಗಳನ್ನ ಕೂಡ ಕಲಿಯೋದಿದೆ ಅಂತ ಹೇಳ್ತಾ ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ
ನೋಡಿದವ್ರಿಗೆ ವಿನಂತಿ ಏನಂದರೆ ಈ ಪುಸ್ತಕನ ನೀವು ಕೊಂಡು ಓದಿ. ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವಿದ್ಯಾರ್ಥಿಗಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸಿದರೆ ಅಥವಾ ಯಾವುದೇ ವ್ಯಕ್ತಿಗೆ ಗಿಫ್ಟ್ ಕೊಡಬೇಕು ಅಂತ ಅನಿಸಿದರೆ ಈ ಪುಸ್ತಕಕ್ಕಿಂತ ಒಳ್ಳೆ ಗಿಫ್ಟ್ ಬೇರೆ ಯಾವುದೂ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಇದನ್ನು ನಾನು ಓದಿದ್ದೀನಿ ಇದಕ್ಕಿಂತ ಮುಂಚೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕಗಳನ್ನ. ನಮಸ್ಕಾರ.